ನಮಸ್ಕಾರ ಎಲ್ಲ ಪರಿಶುದ್ಧಾತ್ಮಗಳಿಗೂ. ಇವತ್ತು ಒಂದು ವಿಚಾರವನ್ನು ಹೇಳ್ತಾ ಇದ್ದೀನಿ, ಸ್ವಲ್ಪ ವಿಶೇಷವಾದಂತಹ ವಿಚಾರ. ಇಲ್ಲಿಗೆ ಸುಮಾರು 6 ತಿಂಗಳ ಹಿಂದೆ ಒಬ್ಬಳು ಹೆಣ್ಣು ಮಗಳು ನನಗೆ ಕರೆ ಮಾಡಿದ್ಲು. ಅವಳ ಬಗ್ಗೆ ಹೆಚ್ಚು ನನಗೇನು ಗೊತ್ತಿರಲಿಲ್ಲ, ಅವಳ ನಂಬರ್ ಕೂಡ ನನಗೆ ಗೊತ್ತಿರಲಿಲ್ಲ. ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ಹೀಲಿಂಗ್ ತರಗತಿಯನ್ನು ಮಾಡುವಾಗ ನನ್ನ ಕ್ಲಾಸಿಗೆ ಅಟೆಂಡ್ ಆಗಿರುವಂಥ ಒಬ್ಬಳು ಸ್ಟೂಡೆಂಟ್. ಅವಳು 10:30 ಗಂಟೆಗೆ ಕರೆ ಮಾಡಿ 10:10ವರೆಗೆ ಕರೆ ಮಾಡಿ, ಮೇಡಮ್ ನಾನು ಜೀವನದಲ್ಲಿ ಎಲ್ಲವನ್ನು ಕಳ್ಕೊಂಡೆ, ತಂದೆ ತಾಯಿಗಳನ್ನು ಕಳ್ಕೊಂಡೆ, ಹಾಗೆ ನಾನು ಯಾರನ್ನು ಮದುವೆ ಆಗಬೇಕು ಅಂತ ಅಂದ್ಕೊಂಡಿದ್ದೆ, ಅವನು ಕೂಡ ನನಗೆ ಮೋಸ ಮಾಡಿಬಿಟ್ಟ. ನಾನು ಬದುಕೋದ್ರಲ್ಲಿ ಯಾವ ಅರ್ಥವೂ ಇಲ್ಲ, ದಯವಿಟ್ಟು ಕ್ಷಮಿಸಿ ಮೇಡಮ್. ನಾನು ನಿಮ್ಮ ಕೆಲವು ಕ್ಲಾಸ್ಗಳನ್ನು ಅಟೆಂಡ್ ಮಾಡಿದ್ದೇನೆ, ಹಾಗೆ ಇದನ್ನು ಹೇಳಬೇಕು ಅಂತ ಅನ್ನಿಸ್ತು, ಆ ಕಾರಣಕ್ಕೆ ಹೇಳ್ತಿದ್ದೀನಿ. ನೀವು ಏನೇ ಹೇಳಿದರೂ ಕೂಡ ನಾನು ಸಾಯೋದನ್ನು ಮುಂದೆ ಹಾಕೋದಿಲ್ಲ ಅಂತ ಹೇಳಿದ್ಲು. ನನಗೆ ರಿಯಲಿ ಏನು ಹೇಳಬೇಕು ಅಂತ ಆ ಸಮಯದಲ್ಲಿ ಗೊತ್ತಾಗಲಿಲ್ಲ. ಯಾಕಂದರೆ ಅವಳು ಅಳ್ತಾ ಇರುವಂಥ ಒಂದು ಫ್ಲೋಗೆ ನನಗೆ ಏನು ಉತ್ತರ ಕೊಡಬೇಕು ಅಂತ ಗೊತ್ತಾಗಿಲ್ಲ. ಸ್ವಲ್ಪ ಹೊತ್ತಿನ ನಂತರ ನಾನು ಸುಮ್ಮನಾದೆ. ಅದರ ನಂತರ ಮಾತು ಮುಂದುವರಿಸಿ ಅವಳ ಕಥೆಗಳನ್ನೆಲ್ಲ ಹೇಳೋದಕ್ಕೆ ಪ್ರಾರಂಭ ಮಾಡಿದ್ಲು. ಅದೇ ಒಂದು ತಾಳ್ಮೆಯಿಂದ ಕೇಳಿಕೊಂಡೆ ನಾನು. ಅದರ ನಂತರ ನಾನು ಇನ್ನೇನು ಹೇಳಬೇಕು ಅಂದಾಗ ಅವಳು ಮಾತು ಮುಂದುವರಿಸ್ತಾ ಹೇಳಿದ್ಲು, ಇಲ್ಲ ಮೇಡಮ್, ನೀವು ಏನು ಹೇಳೋದಿದ್ರು ಕೂಡ ಸಾಯಬೇಡ ಅನ್ನೋದನ್ನು ಹೇಳಬೇಡಿ, ನಾನು 100% ಸಾಯೋದು ಕನ್ಫರ್ಮೇ ಇದೆ ಅಂತ ಹೇಳ್ತಾ ಇದ್ಲು. ಈಗ ಏನು ಮಾಡೋದು, ನನಗೆ ಮಾತಾಡೋದಕ್ಕೆ ಬಿಡ್ತಾ ಇಲ್ಲ, ಹೇಗೆ ಅವಳನ್ನು ಸಮಾಧಾನ ಮಾಡಲಿ? ಅದಲ್ಲದೆ ಅವಳ ಒಂದು ಬರ್ತ್ ಡೇಟ್ ಅದು 2 ಆಗಿರ್ತದೆ. ಅದಲ್ಲದೆ ಆವತ್ತು ಅಮಾವಾಸ್ಯೆ ಆಗಿರ್ತದೆ. ಅಂದರೆ ಅವತ್ತು ಕೂಡ ಬಹಳಷ್ಟು ಮಾನಸಿಕವಾಗಿ ಎಮೋಷನ್ಸ್ ಬಹಳಷ್ಟು ಕೆಲಸ ಮಾಡುತ್ತೆ. ನಮ್ಮ ಒಂದು ಎಮೋಷನ್ಸ್ನ ಎನರ್ಜಿ ಏನಿದೆ ಅದು 2ನೇ ತಾರೀಕು, ಅದು ಅಮಾವಾಸ್ಯೆ ಹತ್ತಿರ ಆಗಿದ್ದಾಗ ಬಹಳಷ್ಟು ಕೆಲಸ ಮಾಡಿದ ಬಹಳಷ್ಟು ಉದಾಹರಣೆಗಳಿವೆ. ಓಕೆ, ಸರಿ. ಅದರ ನಂತರ ಏನಾಯಿತು, ನಾನು ಏನು ಹೇಳಿದೆ ಅವಳಿಗೆ, ಒಂದು ಕೆಲಸ ಮಾಡು, ನೀನೊಂದು 3 ದಿವಸ ಸಾಯೋ ಒಂದು ಮನಸ್ಥಿತಿಯನ್ನು ಪೋಸ್ಟ್ಪೋನ್ ಮಾಡು ಅಂತ. ಇಲ್ಲ ಮೇಡಮ್, 3 ದಿವಸ ಖಂಡಿತವಾಗಿ ಆಗಲ್ಲ, ನಾನೀಗ ಉಸಿರಾಡೋದು ಕೂಡ ಬಹಳಷ್ಟು ಕಷ್ಟದಿಂದ ಮಾಡ್ತಾ ಇದ್ದೇನೆ ಅಂತಂದಾಗ, ದಯವಿಟ್ಟು 3 ದಿವಸ ನೀನು ಪೋಸ್ಟ್ಪೋನ್ ಮಾಡಲೇಬೇಕು. ನಾನು ಇದನ್ನು ರಿಕ್ವೆಸ್ಟ್ ಅಂತ ಅಂದ್ಕೊ. ನೀನು ನನ್ನ ತರಗತಿಯಲ್ಲಿ ಒಂದು ಏನೋ ಕಲ್ತಿದ್ದೇನೆ, ನನಗೆ ಹೇಳಬೇಕು ಅಂತ ಒಂದು ಭಾವನೆ ನಿನಗೆ ಬಂದಿದ್ದರಿಂದ ನಾನು ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದಾಗ ಅವಳು ಸ್ವಲ್ಪ ಹೊತ್ತು ಮೌನವಾದಳು. ನಾನು ಮಾತಾಡ್ತಾ ಇದ್ದರೂ ಕೂಡ ಅವಳು ಮಾತಾಡ್ತಾ ಇರಲಿಲ್ಲ. ಆಮೇಲೆ ಪುನಃ ನಾನು ಮಾತು ಮುಂದುವರಿಸಿದಾಗ, ಸರಿ ಮೇಡಮ್ ಆಯಿತು, ಆದರೆ ನಾನಂತೂ ನಿಮಗೆ 2ನೇ ಸಲ ಸಾಯೋದಕ್ಕೆ ಹೋದಾಗ ನಾನು ನಿಮಗೆ ಖಂಡಿತವಾಗಿ ಹೇಳೋದಿಲ್ಲ ಅಂತಂದು. ಹಾಗೆ ನಾನು ಅವಳಿಗೊಂದು ಮುದ್ರ ಹೇಳಿಕೊಟ್ಟೆ. ಇದು ಕುಬೇರ ಮುದ್ರ ಅಂತ. ಈ ಒಂದು ಹೆಬ್ಬೆರಳು, ತೋರ್ಬೆರಳು ಮತ್ತು ಮಧ್ಯದ ಬೆರಳು ಇದನ್ನು ಈ ರೀತಿಯಾಗಿ ಜೋಡಿಸಿ ಮಾಡುವಂತಹ ಮುದ್ರ. ಹೆಬ್ಬೆರಳು, ತೋರುಬೆರಳು, ಮಧ್ಯದ ಬೆರಳು, ಕುಬೇರ ಮುದ್ರ. ಇದು ಒಂದು ಬ್ರಹ್ಮಾಂಡದ ಎನರ್ಜಿಯನ್ನು, ಬ್ರಹ್ಮಾಂಡದ ಒಂದು ಪಾಸಿಟಿವಿಟಿಯನ್ನು ನಮಗೆ ಕನೆಕ್ಟ್ ಮಾಡಿಕೊಡುವಂಥ ಅದ್ಭುತ ಮುದ್ರ. ನನ್ನ ದಿನನಿತ್ಯದ ಜೀವನದಲ್ಲೂ ನಾನು ಬಳಸುವಂತಹ ಮುದ್ರ ಇದು ಕುಬೇರ ಮುದ್ರ ಅಂತ. ಇದನ್ನು ಒಂದು 15 ನಿಮಿಷ ಬೆಳಿಗ್ಗೆ, ಮಧ್ಯಾಹ್ನ, ಸಂಜೆ ಮಾಡು. ಅದರ ನಂತರ ನಾನು ಇದು ಜ್ಞಾನ ಮುದ್ರ ಅಥವಾ ಚಿನ್ಮುದ್ರ ಇದನ್ನು ಕೂಡ ಹೇಳಿಕೊಟ್ಟೆ. ಇದನ್ನೊಂದು 15 ನಿಮಿಷ ಮಾಡು. ಅದರ ನಂತರ ನೀನು ಇವತ್ತಿನವರೆಗೆ ನಿನ್ನ ಜೀವನದಲ್ಲಿ ನಿನ್ನಿಂದ ಯಾರ್ಯಾರಿಗೆ ನೋವಾಗಿದೆ ಅವರನ್ನೆಲ್ಲ ನೆನೆಸ್ಕೊಂಡು ಸಾರಿ ಹೇಳು. ಕ್ಷಮೆಯನ್ನು ಕೇಳ್ತಾ, ನೀನು ಅದ್ಭುತವಾಗಿದೆ, ಈ ಬ್ರಹ್ಮಾಂಡ, ಈ ಪ್ರಪಂಚ, ಆ ಎನರ್ಜಿ ಎಲ್ಲ ನನಗೆ ಕನೆಕ್ಟ್ ಆಗ್ತಾ ಇದೆ, ಅದಕ್ಕೆ ನಾನು ಧನ್ಯವಾದ ಅಂತ ಹೇಳ್ತಾ ಇದ್ದೇನೆ ಅಂತಂದರೆ ನಮಸ್ಕಾರ ಮುದ್ರದಲ್ಲಿ 15 ನಿಮಿಷ ಇದನ್ನು ಮಾಡು. ಒಟ್ಟಿನಲ್ಲಿ ಈ ಎಲ್ಲ ನಾನು ಹೇಳೋ ಮೆಥಡಿಗೆ ನೀನು 1 ಗಂಟೆ ಕೊಡಲೇಬೇಕು, ಒಂದು 2 ದಿವಸಕ್ಕಷ್ಟೇ ಅಂತ ಅಂದೆ. ಅವಳು ಖಂಡಿತವಾಗಿಯೂ ಅದನ್ನು ಬಹಳಷ್ಟು ಶ್ರದ್ಧೆಯಿಂದ 2-3 ಗಂಟೆ ಮಾಡಿದ್ಲು ಅನಿಸುತ್ತೆ ನನಗೆ. ಅದರ ನಂತರ ಅವಳು ಯಾವತ್ತೂ ನನ್ನ ಹತ್ರ ಕಾಂಟ್ಯಾಕ್ಟಿಗೆ ಬಂದಿರಲಿಲ್ಲ. ಹಾಗಾಗಿ ನನಗೂ ಮರ್ತು ಹೋಗಿತ್ತು. 2 ದಿವಸದ ನಂತರ ನಾನು ಅವಳಿಗೆ ಕರೆ ಮಾಡಬೇಕು ಅಂದಾಗ ಕೂಡ ಆ ನಂಬರ್ ನನಗೆ ಮಿಸ್ ಆಗಿತ್ತು. ಸ್ವಲ್ಪ ದಿವಸದ ನಂತರ ಅಂದರೆ ಇವತ್ತು ಬೆಳಿಗ್ಗೆ ಅವಳು ಫೋನ್ ಮಾಡಿದ್ಲು. ಅದೇ 6 ತಿಂಗಳ ಹಿಂದೆ ಫೋನ್ ಮಾಡಿದ್ಲು, ಇವತ್ತು ಮಾಡ್ತಾ ಇದ್ದಾಳೆ. ಮಾಡಿ ಹೇಳಿದ್ಲು, ಮೇಡಮ್ ಆವತ್ತು ನಾನು ಬದುಕಿದೆ ಅಂತಂದರೆ ನೀವು ಹೇಳಿಕೊಟ್ಟಂತಹ ಒಂದು ಮುದ್ರ, ಹಾಗೆ ಆ ಒಂದು ಯೂನಿವರ್ಸ್ ಎನರ್ಜಿ ಕಾರಣ ಅಂತ ಹೇಳಿದ್ಲು.
ಆ ಸಂದರ್ಭದಲ್ಲಿ ನನಗೇನು ತೋಚಿತೋ ಅದನ್ನು ನಾನು ಹೇಳಿದೆ. ನಾನು ಇದನ್ನು ಯಾಕೆ ಇಲ್ಲಿ ಹೇಳ್ತಾ ಇದ್ದೇನೆ ಅಂತಂದರೆ, ನೋಡಿ, ಮನುಷ್ಯನ ಜೀವನದಲ್ಲಿ ಯಾವುದೇ ರೀತಿಯ ಒಂದು ಕಷ್ಟ ಬರ್ಬೋದು, ಸಮಸ್ಯೆ ಬರ್ಬೋದು, ಯಾವುದೇ ಆ ಕ್ಷಣಕ್ಕೆ ಪ್ರತಿಯೊಬ್ಬರಿಗೂ ಅನ್ನಿಸ್ತಾ ಇರ್ತದೆ ನಮ್ಮ ಜೀವನ ಇಷ್ಟೇ ಇಷ್ಟೇ ಅಂತ. ಅದನ್ನು ಮೀರಿ ಬದುಕೋದಿದೆಯಲ್ಲ, ಅದು ಖಂಡಿತವಾಗಿಯೂ ಅದ್ಭುತವಾದಂತಹ ಬದುಕು. ಅದನ್ನು ನಾವು ನಮ್ಮ ಜೀವನದಲ್ಲಿ ಅರ್ಥ ಮಾಡಿಕೊಂಡು ಬದುಕಿದ್ರೆ ಅದಕ್ಕಿಂತ ಒಳ್ಳೆಯ ಬದುಕು ಯಾವುದೂ ಇಲ್ಲ ಅಂತ ಹೇಳೋದಕ್ಕೆ ನಾನು ಪ್ರಯತ್ನ ಮಾಡಿದ್ದೀನಿ. ನನಗಂತೂ ಬಹಳಷ್ಟು ಖುಷಿಯಾಯಿತು. ಇವತ್ತು ಅವಳು ಒಂದು ಉತ್ತಮವಾದಂತಹ ಕೆಲಸದಲ್ಲಿದ್ದು ಬೇರೆಯವರಿಗೂ ಬಹಳಷ್ಟು ಸಹಾಯವನ್ನು ಮಾಡ್ತಾ ದಿನನಿತ್ಯದ ಜೀವನವನ್ನು ತುಂಬ